ನಾನಾದರೂ ಕೂಡ ನಿಡ್ಸಾಲೆ ಅವರ ಚಿತ್ರವನ್ನು ನೋಡ್ತಾ ನಾನು ಅಂದ್ಕೊಂಡೆ, ಅವರು ಸಾಹಿತಿ, ಪ್ರಕಾಶಕರು, ನಟರು, ನಿರ್ಮಾಪಕರು, ಸಂಘಟಕರು. ಒಂದೇ ಜೀವನದಲ್ಲಿ 5 ಬದುಕನ್ನು ನಡೆಸಿ ಗೆದ್ದಂಥ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರು. ಇದು ಸಾಮಾನ್ಯ ಅಲ್ಲ. ಈಸ್ ಆಲ್ರೆಡಿ ಲಿವ್ಡ್ 5 ಲೈವ್ಸ್. 5 ಬದುಕನ್ನು ಒಂದೇ ಜೀವನದಲ್ಲಿ ನಡೆಸಿದ್ದಾರೆ ಅನ್ನುವಂಥದ್ದು. ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಪ್ರಣಾಮಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪುಸ್ತಕ ಲೋಕದ ಎಲ್ಲ ದಿಗ್ಗಜರುಗಳಿಗೆ ನನ್ನ ನಮಸ್ಕಾರಗಳು. ಪುಸ್ತಕ ಪ್ರಪಂಚಕ್ಕೆ ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಂಥ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರಿಗೆ 75ರ ಸಂಭ್ರಮ. ನಾನು ಗಾಂಧಿ ಭವನದ ಪರವಾಗಿ, ನಮ್ಮ ಎಲ್ಲ ಗಾಂಧಿ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಗಾಂಧಿ ಭವನದ ಈ ಮಹಾದೇವ್ ದೇಸಾಯಿ ಆಡಿಟೋರಿಯಂ ಇಷ್ಟು ಸಂಪೂರ್ಣವಾಗಿ ತುಂಬಿರೋದು ನೋಡಿ ನಾನು ಅವ್ರಿಗೆ ಹೇಳಿದೆ, ಇವತ್ತು ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಜರುಗಿದ್ದು ನಿಜಕ್ಕೂ ನಮ್ಮ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರಿಗೆ ಸಂದ ಭಾಳ ದೊಡ್ಡ ಗೌರವ. ಯಾಕೆಂದರೆ ನೀವೆಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ಭಾಗವಹಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ನಾನಾದರೂ ಕೂಡ ನಿಡ್ಸಾಲೆ ಅವರ ಚಿತ್ರವನ್ನು ನೋಡ್ತಾ ನಾನು ಅಂದ್ಕೊಂಡೆ, ಅವರು ಸಾಹಿತಿ, ಪ್ರಕಾಶಕರು, ನಟರು, ನಿರ್ಮಾಪಕರು, ಸಂಘಟಕರು. ಒಂದೇ ಜೀವನದಲ್ಲಿ 5 ಬದುಕನ್ನು ನಡೆಸಿ ಗೆದ್ದಂಥ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರು. ಇದು ಸಾಮಾನ್ಯ ಅಲ್ಲ. ಈಸ್ ಆಲ್ರೆಡಿ ಲಿವ್ಡ್ 5 ಲೈವ್ಸ್. 5 ಬದುಕನ್ನು ಒಂದೇ ಜೀವನದಲ್ಲಿ ನಡೆಸಿದ್ದಾರೆ ಅನ್ನುವಂಥದ್ದು. ಇದೆಲ್ಲ ಕಾರಣ ಆದದ್ದೇನು ಅಂದರೆ ಅವರಲ್ಲಿರುವಂಥ ಅಪ್ರತಿಮ ಕನ್ನಡ ಪ್ರೀತಿ. ಆಮೇಲೆ ಅವರು ನಿಷ್ಠೂರವಾದಿ. ಯಾವುದನ್ನು ನೇರವಾಗಿ ಹೇಳಬೇಕೋ ಅದನ್ನು ನೇರವಾಗಿ ಹೇಳಿಯೇ ಬಿಡ್ತಾರೆ. ಗಾಂಧೀಜಿಯವರು ಹೇಳ್ತಾರೆ, 2 ತತ್ವ ಗಾಂಧೀಜಿಯವರು ಪರಿಪಾಲಿಸಿದ್ದು, ಒಂದು ಸತ್ಯ ಮತ್ತು ಅಹಿಂಸೆ. ಸತ್ಯ ಅನ್ನುವಾಗ ಗಾಂಧೀಜಿಯವರು ಸುಳ್ಳು ಹೇಳದೇ ಇರೋದಲ್ಲ ಸತ್ಯ ಅಂತ ಹೇಳಿದ್ದು. ಯಾರು ಧೈರ್ಯವಾಗಿ ಮಾತನಾಡ್ತಾರಲ್ಲ ಅದೇ ಸತ್ಯ ಅನ್ನುವಂಥದ್ದು. ಹಾಗಾಗಿ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರು ಪುಸ್ತಕದ ಯಾವುದೇ ಸಮಸ್ಯೆ ಬರಲಿ, ಅದು ಮುಖ್ಯಮಂತ್ರಿ ಇರಲಿ, ಯಾರೇ ಇರಲಿ, ಅವ್ರು ಏನು ನೇರವಾಗಿ ಹೇಳಬೇಕೋ ಸಂದೇಶವನ್ನು ಗಟ್ಟಿಯಾಗಿ ನೇರವಾಗಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ. ಹಾಗಾಗಿ ನನಗೆ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರು ಭಾಳ ಪ್ರಿಯರು ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಅವರೊಬ್ಬ ಸ್ವಾಭಿಮಾನಿ ವ್ಯಕ್ತಿ. ನೋಡಿ, ಸ್ವತಂತ್ರವಾಗಿ ಯಾವ ಗಾಡ್ ಫಾದರು ಇಲ್ಲದೆ ತಾವು ಸ್ವತಂತ್ರವಾಗಿ ಬೆಳೆದದ್ದಿದೆಯಲ್ಲ, ಅವರ ಬೆಳವಣಿಗೆಯ ನೋಡಿ. ಒಂದು ಕುಗ್ರಾಮದಿಂದ ಬಂದು ಇವತ್ತು ಬೆಂಗಳೂರಿನ ಈ ಕೇಂದ್ರ ಸ್ಥಳದಲ್ಲಿ ಅವ್ರಿಗೆ ಇಂಥ ಒಂದು ದಿಗ್ಗಜ ವ್ಯಕ್ತಿಗಳ ನಡುವೆ ಆಗ್ತಾ ಇರುವಂಥ ಗೌರವ ಇದೆಯಲ್ಲ, ಇದಕ್ಕಿಂತಲೂ ಹೆಚ್ಚು ಗೌರವ ಇನ್ಯಾವುದೂ ಅವರಿಗೆ ಬೇಕಿಲ್ಲ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಒಟ್ಟಾರೆ ಅವರ ಇಡೀ ಕೆಲಸಗಳನ್ನು, ಕಾರ್ಯಗಳನ್ನು ನೋಡಿದಾಗ ಅವರು ಮುಖ್ಯವಾಗಿ ಸಮಾಜಮುಖಿಯಾಗಿದ್ದರಿಂದ ಇದೆಲ್ಲವೂ ಕೂಡ ಸಾಧ್ಯ ಆದದ್ದು. ಬರೀ ನಾನು ನನ್ನ ಕುಟುಂಬ ಅಂದಿದ್ದರೆ ಇಷ್ಟೆಲ್ಲ ಆಗ್ತಿರಲಿಲ್ಲ. ಅವರು ಸಮಾಜದ ಒಳಿತನ್ನು ಯಾವತ್ತೂ ಕೂಡ ಬಯಸಿದ್ದರಿಂದ ನಿಡ್ಸಾಲೆ ಅವರು ನಮಗೆಲ್ಲ ಪ್ರಿಯರಾಗಿದ್ದಾರೆ, ನಮಗೆಲ್ಲರೂ ಬೇಕಾದವರಾಗಿದ್ದಾರೆ. ಆಮೇಲೆ ಇಂಥ ಒಬ್ಬ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರು ಇವತ್ತು ನೋಡಿ, ನಾವು ಭಾಳ ಸಂತೋಷ ಆದ್ದು, ನಮ್ಮ ಕರಿಗೌಡರು ಒಳ್ಳೆಯ ಅಮೃತ ಕಥಾನಕ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅನೇಕ ವೇಳೆ ಏನಾಗುತ್ತೆ, ಇಂಥ ಸಂಭ್ರಮಗಳಲ್ಲಿ ಸಮಾರಂಭ ಮಾಡ್ತೇವೆ, ಸೇರ್ತೇವೆ, ಮಾತಾಡ್ತೇವೆ, ಸನ್ಮಾನ ಮಾಡ್ತೇವೆ, ಊಟ ಇತ್ಯಾದಿ ಮುಗಿಸಿ ನಾವೆಲ್ಲ ಹೊರಟುಬಿಡ್ತೇವೆ. ಆದರೆ ಈ ಸಮಾರಂಭದ ನೆನಪಿಗೆ ಶಾಶ್ವತವಾಗಿ ಉಳಿಯುವಂಥದ್ದು ಈ ಕೃತಿ ಅಮೃತ ಕಥಾನಕ. ಎಷ್ಟು ಅದ್ಭುತವಾದಂಥದ್ದು. 75 ವರ್ಷಗಳ ಅವರ ಜೀವಿತ ಕಾಲದ 75 ವರ್ಷದ ಸಾಹಿತ್ಯ ಲೋಕದ ಎಲ್ಲ ಕಥನಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ಕನ್ನಡಿಗರಿಗೆ ಓದಲಿಕ್ಕೆ ಮಾಡಿಕೊಟ್ಟಿದ್ದಾರಲ್ಲ. ಕರಿಗೌಡ ಬೀಚನಹಳ್ಳಿಯವರಿಗೂ ನಾನು ವಿಶೇಷವಾದಂಥ ನಮನಗಳನ್ನು, ಗೌರವಗಳನ್ನು ಸಲ್ಲಿಸಿ, ನಿಡ್ಸಾಲೆ ಅವರ ಹೆಸರು ಇನ್ನೂ 200 ಶಾಶ್ವತವಾಗಿ ಅವರ ಹೆಸರು ಉಳಿಬೇಕು. ಇನ್ನೂ ಅವರು ಆರೋಗ್ಯವಂತರಾಗಿದ್ದು ನಮ್ಮೆಲ್ಲರ ಜೊತೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು. ನನಗೇನು ಅವ್ರ ಬಗ್ಗೆ ಭಾಳ ಹೆಮ್ಮೆ ಅಂದರೆ, ಇವತ್ತು ಎಂಥ ಕಾಲದಲ್ಲಿ ನಾವಿದ್ದೀವಿ, ಎಂಥ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ, ನಾವೆಲ್ಲ ಐಶ್ವರ್ಯನ ಆರಾಧಿಸ್ತೀವಿ, ನಾವೆಲ್ಲರೂ ಕೂಡ ಅಧಿಕಾರವನ್ನು ಆರಾಧಿಸ್ತೀವಿ. ಆದರೆ ಆ ಗೋಜಿಲ್ಲದೆ ಇರುವಂಥ ನಮ್ಮ ನಿಡ್ಸಾಲೆ ಅವರು ನೋಡಿ, ಸಾರಸ್ವತ ಲೋಕದಲ್ಲಿ ಇಷ್ಟು ಪ್ರೀತಿಯನ್ನು ಗಳಿಸಿಕೊಂಡು ಎಲ್ಲರನ್ನೂ ಕೂಡ ಹಲವು ರಂಗಗಳಲ್ಲಿ ಕೆಲಸ ಮಾಡಿಕೊಂಡು ಅವರು ಸಾಧನೆ ಮಾಡಿದ್ದಾರಲ್ಲ, ಅದಕ್ಕೆ ಅವರಿಗೆ ನಾನು ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.